ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ಮನೆ ಬಿಟ್ಟು ಹೋಗ್ತಿದ್ದಾರೆ. ಹಾಗಿದ್ರೆ ವೈಷ್ಣವ್ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾ ಇದ್ರೆ ಆ ಕಡೆಯಿಂದ ವೈಷ್ಣವ್ ಎಂಗೇಜ್ಮೆಂಟ್ ಆಗೋ ಹುಡುಗಿ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಿದ್ರೆ ಕಥೆಗೆ ಮಹಾ ತಿರುವಿನ ಜೊತೆಗೆ ಲಕ್ಷ್ಮಿ ಬದುಕಿನ ಒಂದು ಅಲ್ಲೂಲ ಕಲ್ಲೂಲನೆ ಎಬ್ಬಿಸ್ತಿದ್ದಾರೆ ಕಾವೇರಿ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೀರ್ತಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾಳೆ ಲಕ್ಷ್ಮಿ. ಅದಕ್ಕೆ ಕಾರಣ ಅಕ್ಕಪಕ್ಕದ ಮನೆಯವರು ಬಂದಿದೆ. ಕಾರಣ್ಯ ಮನೆಯಲ್ಲಿ ಜುಗ್ಲ ಮಾಡ್ತಾರೆ. ಜೊತೆಗೆ ನಿಮ್ಮ ಮಗಳ ಒಂದು ಲೈಫ್ನೇ ಹಾಳು ಮಾಡಿದ್ದು ಲಕ್ಷ್ಮಿ, ಅಂಥವ್ಳಿಗೋಸ್ಕರ ಇಷ್ಟೆಲ್ಲ ಅವಳ ಪರವಾಗಿ ಮಾತಾಡ್ತಿದ್ರಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಆಗ ಕಾರುಣ್ಯ ಅವರು ಹೇಳೋದು, ಪ್ರತಿ ಹೆಣ್ಮಗಳು ಆಗಿದ್ರು ಕೂಡ ಅವಳ ಸಂಸಾರವನ್ನು ಉಳಿಸ್ಕೊಳ್ಳೋದಕ್ಕೆ ಅದೇ ಕೆಲಸ ಮಾಡ್ತಿದ್ಲು. ಆದರೆ ನನ್ನ ಮಗಳು ಮತ್ತು ಅವಳು ಈಗ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳೋದು ಒಂದೇ ಮಾತು, ಇವತ್ತು ನಿನ್ನ ಮಗಳಿಗೆ ಪ್ರಜ್ಞೆ ಇಲ್ಲ, ಆದರೆ ಅವಳಿಗೆ ಬುದ್ಧಿ ಭ್ರಮಣೆ ಆಗಿದೆ. ನಂತರ ಎಲ್ಲ ರೀತಿಯ ನೆನಪಿನ ಶಕ್ತಿ ಬಂದ ಮೇಲೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲ, ಆಗ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ. ಆಗ ಕಾರುಣ್ಯ ಅವರು ಹೇಳೋದು ಒಂದೇ ಮಾತು, ಅದ ನಮ್ಮ ಪರ್ಸ್ನಲ್, ನಾವು ಅದನ್ನು ಬಗೆಹರಿಸ್ಕೋತೀವಿ, ನಿಮ್ಗೆ ಚಿಂತೆ ಬೇಕಾಗಿಲ್ಲ. ಕಾವೇರಿ ಹತ್ರ ಹೋಗಿ ಇಂಥ ಪ್ರಶ್ನೆಗಳನ್ನ ಕೇಳೋ ಧೈರ್ಯ ಇದೆಯಾ? ದಿನ ಒಂದಲ್ಲ ಒಂದು ಗಲಾಟೆ ಮಾಡ್ತಾನೆ ಇರ್ತಾರಲ್ಲ ಅಂತ ಹೇಳಿ ಅವರನ್ನು ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಆದರೆ ಇದೆಲ್ಲವನ್ನ ಕೂಡ ಲಕ್ಷ್ಮಿ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡಿದ್ದೆ ಅವ್ರಿಗೂ ಕೂಡ ಸರಿ ಅನ್ಸುತ್ತೆ. ನನ್ನಿಂದಾಗಿ ಕೀರ್ತಿ ಬದುಕಿಗೆ ತೊಂದರೆ ಆಗಬಾರ್ದು, ಕೀರ್ತಿ ಅವರು ಎಲ್ಲೇ ಇರಲಿ ಚೆನ್ನಾಗಿರಬೇಕು. ಅದೇ ಕಾರಣಕ್ಕೆ ಅವ್ರ ಹತ್ರ ಇರೋದ್ರಿಂದ ನನ್ನಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂದರೆ ಬೇಡ, ನಾನು ದೂರನೇ ಇರ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಎಲ್ಲೇ ಇದ್ರೂ ಕೀರ್ತಿ ಚೆನ್ನಾಗಿರಬೇಕು ಅಂತಲೇ ಬಯಸ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡ್ತಾರೆ. ಆದರೆ ಅವ್ರಿಗೆ ತುಂಬ ಚೆನ್ನಾಗುತ್ತೋ ಕಾರುಣ್ಯ ಅವ್ರಿಗೆ ಹೇಳಿದ್ರೆ ಖಂಡಿತ ಮನೆ ಬಿಟ್ಟು ಹೋಗೋದಕ್ಕೆ ಬಿಡುವುದಿಲ್ಲ ಅಂತ. ಹಾಗಾಗಿ ದೊಡ್ಡಪ್ಪನ ನೋಡಬೇಕು ಅನಿಸ್ತದೆ, ಹಾಗಾಗಿ ಹೋಗಿ ಇದ್ದು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಬಟ್ ಕೀರ್ತಿಗೆ ಹೇಳ್ತೀನಿ, ಅವಳಿಂದಾನೇ ಅಲ್ಲ, ಅವಳೇ ಹೇಳಿದ್ದು ಫಸ್ಟು ನಿನ್ನ ಈ ಮನೆ ಕರ್ಕೊಂಡು ಬರಬೇಕು ಅಂತ. ಅವಳಿಗೆ ಹೇಳಿದೆ ಹೋದರೆ ಹೇಗಿರುತ್ತೆ ಅಂತ ಕಾರುಣ್ಯ ಅವ್ರು ಹೇಳಿದಾಗ ಬೇಡ, ನಾನು ಹೋಗ್ತೀನಿ ಅಂದರೆ ಅವ್ರು ಬಿಡುವುದಿಲ್ಲ, ಒಬ್ಬರೇ ಬದುಕೋದನ್ನು ಕಲಿಬೇಕಾಗತ್ತೆ, ಡಿಪೆಂಡ್ ಆಗಬಾರ್ದು. ಅವ್ರು ನನ್ನನ್ನು ತುಂಬ ಡಿಪೆಂಡ್ ಆಗ್ತಿದ್ದಾರೆ, ಡಿಪೆಂಡೆನ್ಸಿ ಎಂದೂ ಕೂಡ ಒಳ್ಳೇದಾಗುವುದಿಲ್ಲ. ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಅವರು ಒಬ್ಬಂಟಿಯಾಗಿ ಜೀವನನ ಗೆಲ್ಲಬೇಕು. ಅದೇ ಕಾರಣಕ್ಕೋಸ್ಕರ ಅವ್ರಿಗೆ ಹೇಳ್ದೆ ಹೋಗ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಒಂದಿಂದ ಅವ್ಳಿಗೆ ಬಂದುಬಿಡಬೇಕು ಆಯಿತಾ ಅಂತ ಕಾರುಣ್ಯ ಅವ್ರು ಹೇಳಿ ಲಕ್ಷ್ಮಿಯನ್ನು ಕಳಿಸ್ಕೊಡ್ತಾರೆ. ಆದರೆ ಅಲ್ಲಿ ವಿಧಿ ವಿಖ್ಯಾತ್ನ ಮನೆಯಿಂದ ಹೊರದಬ್ಬಿ ಇಲ್ಲಿ ಕಾವೇರಿ ಟೆನ್ಷನ್ ಆಗ್ತದೆ ಅಂತ ಟೀ ಕೊಡಿತಾ ಮನೆಯವ್ರು ಮಾತಾಡೋಕೆ ಬಂದರೂ ಕೂಡ ಮಾತನಾಡೋಕ್ಕೆ ಅವಕಾಶ ಕೊಡದೆ ಈ ಕಡೆ ಅವರನ್ನೇ ಟ್ರಿಗರ್ ಮಾಡೋಕ್ಕೆ ಮುಂದಾಗ್ತಾರೆ. ನಿಜವಾಗ್ಲೂ ಮನೆಯವ್ರಿಗೆ ಯಾರಿಗೂ ಕೂಡ ಕಾವೇರಿ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಈ ಕಡೆ ಅಜ್ಜಿ ಮಾತ್ರ ಕಾವೇರಿ ಥರನೇ ಅವ್ರ ಮಗಳು ವಿಧಿ ಕೂಡ, ಅವಳು ಕೂಡ ತುಂಬ ಕೋಪ ಮಾಡ್ಕೊಳ್ತಾಳೆ. ನಾವೆಲ್ಲ ಒಳಗಡೆ ಬಂದ್ವಿ, ಪಾಪ ಹೊರಗಡೆ ಏನು ಮಾಡ್ತಿರ್ತಾಳೆ ಏನೋ, ಹೋಗು ವೈಷ್ಣವ್, ಅವಳನ್ನ ಸಮಾಧಾನ ಮಾಡುವಂಥ ವೈಷ್ಣವ್ನ ಅಜ್ಜಿ ಕಳಿಸ್ತಾರೆ. ನಂತರ ನೀನು ಮಾಡಿದ್ದು ಸರಿ ಅಂತ ಅನ್ನಿಸ್ತಿದ್ಯಾ ಕಾವೇರಿ, ಯಾಕೆ ಈ ರೀತಿ ನಡ್ಕೋತಿದ್ಯಾ ಅಂತ ಹೇಳ್ತಾ ಇದ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು, ನನ್ನಿಂದಾನೇ ಎಲ್ಲ ಒಳ್ಳೇದಾಗ್ತಿರೋದು, ನಾನು ಏನು ಮಾಡ್ತಿದ್ದೀನೋ ಎಲ್ಲ ಸರಿಯಾಗೇ ಮಾಡ್ತಿದ್ದೀನಿ, ಮನೆಗೆ ಒಳ್ಳೇದು ಮಾಡೋ ಕೆಲಸ ಮಾಡ್ತಿದ್ದೀನಿ ಅಂತ ಕಾವೇರಿ ಹೇಳಿದಾಗ ನಿನ್ನಿಂದಾನೇ ಮನೆ ಹಾಳಾಗ್ತಿರೋದು ಅಂತ ಹೇಳ್ಬಿಡ್ತಾರೆ ಅಜ್ಜಿ. ಇದನ್ನು ಕೇಳಿ ಸುಪ್ರೀತಾ, ಕೃಷ್ಣಕಾಂತ್, ಕಾವೇರಿ ಎಲ್ಲ ಕೂಡ ಶಾಕ್ ಆಗ್ತಾರೆ. ಏನಮ್ಮ ಹೇಳ್ತಿದ್ಯಾ, ನನ್ನೇ ಮನೆ ಹಾಳೆ ಅಂತಿದ್ಯಾ, ಏನೋ ಇದೆ ಅಂತ ಅನ್ನಿಸ್ತದೆ, ಏನದು ಅಂತ ಕೇಳಿದಾಗ ಏನೂ ಇಲ್ಲ, ನಿನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ ಅಜ್ಜಿ ಹೇಳಿದಾಗ ಹೌದೌದು ನನ್ನಿಂದಾನೇ ಆಗ್ತಿರೋದು, ಇವತ್ತು ಈ ಮನೆ ಉಳಿಸೋದಕ್ಕೆ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಆ ಲಕ್ಷ್ಮಿಯಿಂದ ಮನೆ ಹಾಳಾಗ್ತಿತ್ತು, ಹಾಗಾಗಿ ಮನೆಯಿಂದ ಅವಳನ್ನ ಕಳಿಸ್ದೆ, ಅವಳಿಂದ ನಾನು ಜೈಲ್ಗೆ ಹೋಗಿ ಬಂದೆ, ನಿಮ್ಮೆಲ್ಲರೂ ಒಳಿತಿಗೋಸ್ಕರ ನಾನು ಜೈಲ್ ಶಿಕ್ಷೆನೂ ಕೂಡ ಅನುಭವಿಸಿ ಬಂದಿದ್ದೀನಿ, ಈ ಮನೆ ಮರ್ಯಾದೆಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಅಂಥದ್ರಲ್ಲಿ ನನ್ನನ್ನೇ ಮನೆ ಹಾಳಿ ಅಂತ ಹೇಳ್ತಿರಲ್ಲ, ಇದೆಲ್ಲ ಹೇಗೆ ಅಂತ ಕಾವೇರಿ ಹೇಳ್ತಿದ್ದಾರೆ. ಈ ಕಡೆ ಸುಪ್ರೀತಾ ಅವ್ರು ಕೂಡ ಅಣ್ಣ ನೀನು ಇದೇ ರೀತಿ ಇದ್ರೆ ಆಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಕೃಷ್ಣಕಾಂತ್ ಕೂಡ ಮಾತನಾಡೋಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಕಾವೇರಿ ಯಾರು ಮಾತಾಡೋದನ್ನು ಕೂಡ ಕಿವಿಗೆ ಹಾಕೋದಿಲ್ಲ, ನಾನು ಏನು ಮಾಡ್ತಿದ್ದೀನೋ ಅದು ಸರಿಯಾಗಿ ಮಾಡ್ತಿದ್ದೀನಿ, ನನ್ನಿಂದಾನೆ ಈ ಮನೆಗೆ ಒಳ್ಳೇದಾಗ್ತಿರೋದು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನೀವೇನು ದೇವ್ರ ಅಂತ ಹೇಳಿ ಸುಪ್ರೀತಾ ಕೇಳಿದಾಗ ಹೌದು ನನ್ನ ದೇವ್ರ, ನನ್ನಿಂದಾನೇ ಎಲ್ಲ ಒಳ್ಳೆಯದು, ನಾನೇ ದೇವರು, ನನಗಿಂತ ಬೇರೆ ಏನೂ ಕೂಡ ಇಲ್ಲವೇ ಇಲ್ಲ ಅಂತ ಹೇಳಿ ಒಂದಷ್ಟು ಉದ್ದ ಡೈಲಾಗ್ನ ಹೊಡೆದು ಹೋಗ್ತಾರೆ. ನಂತರ ಈ ಕಡೆ ಕೃಷ್ಣಕಾಂತ್ ಅವ್ರಿಗೆ ಅಣ್ಣ ನೋಡಿದ್ಯಾ ನಿನ್ನ ಹೆಂಡತಿ ಎಷ್ಟೆಲ್ಲ ಹಾರಾಡ್ತಿದ್ದಾರೆ ಅಂತ, ನೀನು ಹೀಗೆ ಸೈಲೆಂಟ್ ಆಗಿದ್ರೆ ಲಕ್ಷ್ಮಿನ ಓಡಿಸಿದ್ರು, ಈಗ ವಿಧಿನ ಓಡಿಸಿದ್ರು, ನಾಳೆ ಮನೇಲಿ ಎಲ್ಲರನ್ನ ಕೂಡ ಓಡಿಸ್ತಾರೆ, ಈ ಮನೇನ ದೇವಸ್ಥಾನ ಮಾಡಿ ನಾನೇ ದೇವರು, ನನ್ನ ಮುಂದೆ ಯಾರೂ ಇಲ್ಲ, ನನ್ನ ಮುಗೀತು, ನಾನು ಹೇಳಿದ್ದೆ ವೇದವಾಕ್ಯ ಅಂತ ನಡ್ಕೊಂಡ್ಬಿಡ್ತಾರೆ ಅಷ್ಟೆ ಅಂತ ಸುಪ್ರೀತಾ ಇಲ್ಲಿ ಹೋದಾಗ ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ಹೌದು ಇವ್ರದ್ದು ಮಿತಿ ಮೀರ್ತದೆ, ಇವಳಿಗೆ ಲಗಾಮ್ ಹಾಕಲೇಬೇಕು ಅಂತ ಕೃಷ್ಣಕಾಂತ್ ಅನ್ಕೋತಾರೆ. ಆ ಕಡೆ ಅಜ್ಜಿ ಹತ್ರ ಸುಪ್ರೀತಾ ಹೋಗಿ ಅಜ್ಜಿ ಇವತ್ತು ನೀವು ತುಂಬ ಚೆನ್ನಾಗಿ ಕರೆಕ್ಟಾಗಿ ಮಾತಾಡಿದ್ರಿ ಅಂತಕ ನಿಜ ಸ್ಥಿತಿನೇ ಅಲ್ವಾ ಸುಪ್ರೀತಾ, ಅವಳಿಂದಾನೇ ಅಲ್ವಾ ಮನೆ ಹಾಳಾಗ್ತಿರೋದು, ಇವತ್ತು ಮನೇಲಿ ನೆಮ್ಮದಿ ಇಲ್ಲದೆ ಇರೋದು ಅಂತಕ
ಏನಾಚಿ ಮಾತಾಡ್ತಿದ್ರಾ ನೀವೇ ಈ ರೀತಿ ಹೇಳ್ತಿದ್ರಾ ಅಂತ ಹೇಳಿ ಸುಪ್ರೀತಾ ಅವ್ರು ಕೇಳಿದಾಗ, ಹೌದು ಸುಪ್ರೀತಾ, ನಾನವತ್ತು ಸ್ವಾಮಿಗಳ ಹತ್ರ ಹೋಗಿದ್ದೆ. ಅವರೇ ಹೇಳಿದ್ರು, ನಿಮ್ಮ ಮಗಳ ಅಹಂಕಾರ ಇಡೀ ಮನೆಯನ್ನು ಸುಡುತ್ತೆ. ಅವರ ಅಹಂಕಾರ ನಾನತ್ವ ಅಂತಕ್ಕಂಥದ್ದು ಇಡೀ ಮನೆಯೇ ನೆಮ್ಮದಿ ಹಾಳು ಮಾಡಿಬಿಡುತ್ತೆ. ಆ ಮನೆ ನೆಮ್ಮದಿ ಹಾಳಾಗುತ್ತೆ ಅಂದರೆ, ಮನೆ ಹಾಳಾಗುತ್ತೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮಗಳೇ. ಅವರಿಂದನೇ ಎಲ್ಲ ಹಾಳಾಗೋದೇ ಹೊರತು ಇನ್ಯಾರಿಂದ ಕೂಡ ಅಲ್ಲ ಅಂತ ಹೇಳಿದ್ರು. ಅಂದಾಗ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂದರೆ ಲಕ್ಷ್ಮಿನೇ ಬರಬೇಕು ಅಂತ ಅಜ್ಜಿ ಹೇಳ್ತಾರೆ. ಈ ಕಡೆ ಸುಪ್ರೀತಾ, ಅದು ಕೂಡ ಆಗುತ್ತೆ ಅಜ್ಜಿ, ಏನು ಯೋಚನೆ ಮಾಡಬೇಡಿ, ಲಕ್ಷ್ಮಿ ಬರ್ತಾಳೆ, ವೈಷ್ಣವೇ ಕರ್ಕೊಂಡು ಬರ್ತಾನೆ ಅಂತ ಕೂಡ ಸುಪ್ರೀತಾ ಹೇಳ್ತಾರೆ. ಅಜ್ಜಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಆದರೆ ಅಲ್ಲಿ ವಿಧಿ ತುಂಬ ಕೋಪ ಮಾಡಿಕೊಂಡು ವಿಖ್ಯಾತ್ ಜೊತೆ ಹೋಗ್ತಿದ್ದಾಳೆ, ತುಂಬ ಸಿಟ್ಟಲ್ಲಿ ಹೋಗ್ತಿದ್ದಾಳೆ. ಅದೇ ಟೈಮ್ಗೆ ಲಕ್ಷ್ಮಿ ಆಟೋದಲ್ಲಿ ಹೋಗ್ತಿರ್ತಾರೆ. ವಿಖ್ಯಾತ್ ಹೋಗ್ತಿರೋದನ್ನು ನೋಡಿದೆ, ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ವಿಖ್ಯಾತ್ ಮೇಲೆ ಕೂಡ ತಾನು ಮನೆ ಒಳಗಡೆ ಹೋಗಿ ಕ್ಯಾನ್ ತೊಗೊಂಡು ಸುರ್ಕೊಂಡು ಅವ್ರಿಗೂ ಕೂಡ ಸುರಿದು ತುಂಬ ಕೋಪ ಮಾಡಿಕೊಂಡು ನಮ್ಮಮ್ಮ ಏನೋ ಅನ್ಕೊಂಡ್ಬಿಡ್ದಾಳೆ. ಅವಳು ಹೇಳಿದ್ದು ಮಾಡೋದಕ್ಕೆ ಬಿಡುವುದಿಲ್ಲ, ಹಾಗೆ ನಾನು ಅನ್ಕೊಂಡಿದ್ದನ್ನು ಕೂಡ ಅವಳು ಆಗಲ್ಲ ಅಂದಮೇಲೆ ಇಬ್ಬರದು ಕೂಡ ಆಗಬಾರ್ದು, ಅದೇ ರೀತಿ ನಾನು ಮಾಡೋದು. ಅವಳು ಅಂದರೆ ಅವಳಿಗೆ ಸವಾಸೇರು ನಾನು ಅಂತ ಹೇಳಿದ್ದೆ. ಇಲ್ಲಿ ವಿಖ್ಯಾತ್ ಕಥೆನ ಕೂಡ ಮುಗಿಸೋದಕ್ಕೆ ಮುಂದೆ ಹಾಕ್ತಿದ್ದಾಳೆ. ಈ ಕಡೆ ವಿಖ್ಯಾತ್ ಎಷ್ಟೇ ಬೇಡ ಅಂದರೂ ಕೇಳ್ತಿಲ್ಲ, ತುಂಬ ಸಿಟ್ಟಿಗೆದ್ದಿದ್ದಾಳೆ ವಿಧಿ ಅಂತಲೇ ಹೇಳ್ಬೋದು. ಆ ಟೈಮ್ಗೆ ಸರಿಯಾಗಿ ಲಕ್ಷ್ಮಿ ಬಂದಿದ್ದೆ, ಕಪ್ಪಾಳಕ್ಕೆ ಬಾರಿಸಿದ್ದಾಗೆ ವಿಧಿ ಬಂದಿದೆ, ಇನ್ನು ನನಗೆ ಕಪಾಳಕ್ಕೆ ಬಾರಿಸ್ತೀಯ, ಎಷ್ಟು ಇರಬೇಕು ನಿನಗೆ ಅಂತ ಹೇಳಿ ದೂಡ್ ಬಿಡ್ತಾರೆ. ಆ ಟೈಮ್ಗೆ ವೈಷ್ಣವ್ ಕೂಡ ಬರ್ತಾರೆ. ಯಾಕಂದರೆ ವೈಷ್ಣವ್ ಹೊರಗಡೆ ಬಂದು ಎಲ್ಲಾನು ಕೂಡ ಎಲ್ಲ ಕಡೆ ಹುಡುಕಿದ್ರು, ಬಟ್ ವಿಧಿ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಹುಡ್ಕೊಂಡು ಬರ್ತಿರ್ಬೇಕಿದ್ರೆ ಲಕ್ಷ್ಮಿನ ನೋಡ್ತಾರೆ, ಅವರನ್ನು ಫಾಲೋ ಮಾಡ್ಕೊಂಡು ಕೂಡ ಬರ್ತಾರೆ. ಹಾಗಾಗಿ ಅವರು ಕೂಡ ವಿಖ್ಯಾತ್ ಇರೋ ಜಾಗಕ್ಕೆ ಬಂದೇ ಬಿಟ್ಟಿದ್ದಾರೆ. ಈ ಕಡೆ ಹೆಂಡತಿ ವಹಿಸ್ಕೊಂಡು ಬಂದ್ಬಿಟ್ಯಾ ಅಂದಾಗ ಅವ್ರೇನು ಮಾಡಿದ್ರು, ಅವ್ರು ಸರಿಯಾಗಿ ಮಾಡಿದ್ರಲ್ವಾ, ನೀನು ಮಾಡ್ತಿರೋ ತಪ್ಪಿರ್ತಾರಕ್ಕೆ ಇನ್ನೇನು ಸಪೋರ್ಟ್ ಮಾಡಬೇಕಿತ್ತ ಅವರು ಅಂದಾಗ, ಹೆಂಡತಿ ಏನು ಸರಿ ಅಂತ ಹೇಳೋಕೆ ಬಂದಿದ್ಯಾ ಅಂತ ವಿಧಿ ಕೇಳಿದಾಗ, ಹೌದು ಅವ್ರು ತಪ್ಪಿಲ್ಲ ಅಂತ ನನಗೆ ಗೊತ್ತಾಗಿದೆ, ಅವ್ರು ಕರೆಕ್ಟಾಗೇ ಇದ್ದಾರೆ, ನನ್ನ ಹೆಂಡತಿ ಯಾವತ್ತೂ ಸರಿಯಾಗೇ ಇರ್ತಾರೆ ಅಂತ ಇಲ್ಲಿ ವಿಧಿಗೆ ವೈಷ್ಣವ್ ಹೇಳ್ತಿದ್ದಾರೆ. ಜೊತೆಗೆ ಏನಿದಲ್ಲ, ಯಾಕೆ ರೀತಿ ನಡ್ಕೋತಿದ್ರ, ಅಮ್ಮ ಏನೋ ಕೋಪಕ್ಕೆ ಮಾತಾಡ್ತಾಳೆ ಅಂದರೆ ನೀನು ಅದೇ ರೀತಿ ಕೋಪ ಮಾಡ್ಕೋತಿದ್ಯಲ್ಲ ವಿಧಿ, ತಪ್ಪು ಮಾಡಿದ್ಯಾ ತಾನೇ ಅಂತ ವೈಷ್ಣವ್ ಹೇಳಿದಾಗ, ಖಂಡಿತವಾಗ್ಲೂ ನಾವೇನು ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳಿ ವಿಖ್ಯಾತ್ ಏನಾಯಿತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂದಾಗ್ತಾರೆ. ಅವ್ರ ಮನೆಗೆ ಹೋಗಿರ್ತಾರೆ. ಹೋದಾಗ ದೊಡ್ಡವ್ರು ಕರ್ಕೊಂಡು ಬರ್ತಾರೆ, ಯಾವುದೇ ಕಾರಣಕ್ಕೂ ಮನೆಗೆ ಸೇರಿಸೋದಿಲ್ಲ. ಅವ್ರ ಮನೆಯವರು ಕರ್ಕೊಂಡು ಬಂದು ಇವಳನ್ನ ಬಿಡ್ಲಿ, ಆವಾಗ ಯೋಚನೆ ಮಾಡೋಣ ಅಂತ ಅವ್ರ ತಂದೆ ಮನೆ ಬಿಟ್ಟು ಹೊರಗಡೆ ಕಳಿಸಿರ್ತಾರೆ. ಹಾಗಾಗಿ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ, ನೀವಿಬ್ಬರನ್ನ ಮನೆ ಕರ್ಕೊಂಡು ಹೋಗಿ ಸೇರಿಸೋದು ನಮ್ಮ ಜವಾಬ್ದಾರಿ, ನಾವಿಬ್ಬರು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾರೆ. ಇದರಿಂದಾಗಿ ವಿಧಿಗೆ ತುಂಬಾ ಖುಷಿ ಆಗುತ್ತೆ. ಅಣ್ಣ, ನಂಗೆ ಗೊತ್ತಿತ್ತು ಅಮ್ಮ ಕೈ ಬಿಟ್ಟರು ನೀನು ಕೈ ಬಿಡಿಯೋದಿಲ್ಲ ಅಂತ, ನಿನ್ನ ತಂಗಿ ಕೈ ಹಿಡಿತೀಯ ಅಂತ ನನಗೆ ಗೊತ್ತಿತ್ತು ಅಂತ ಆಕೆಗೆ ತುಂಬಾ ಖುಷಿ ಆಗುತ್ತೆ. ಇದು ಕಡೆ ಲಕ್ಷ್ಮಿ ಆಲ್ರೆಡಿ ಲಗೇಜ್ ಪ್ಯಾಕ್ ಆಗಿದೆ. ಈ ಕಡೆ ವೈಷ್ಣವ್ ಕೂಡ ಬಂದಿದ್ದೆ. ನಾನು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ವಿಧಿ ಮತ್ತು ವಿಖ್ಯಾತ್ನ ಅವ್ನ ಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಿದ್ವಿ, 1-2 ದಿನ ಮನೇಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಬೇಕಾಗಿಲ್ಲ ಅಂತ ಕಾವೇರಿಯವ್ರು ಎಷ್ಟೇ ತಡೆದ್ರು ಕೂಡ ವೈಷ್ಣವ್ನ ತಡೆಯೋಕ್ಕಾಗೋದಿಲ್ಲ. ವೈಷ್ಣವ್ ಹೋಗ್ತೀವಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಕಾವೇರಿ ಅವರಂತೂ 2 ದಿನದಲ್ಲಿ ನನ್ನ ಎಂಗೇಜ್ಮೆಂಟ್, ವೈಷ್ಣವ್ ಎಲ್ಲಿ ಹೋಗ್ತಿದ್ಯಾ ಅಂತದಾಗೆ, ಎಂಗೇಜ್ಮೆಂಟಾ, ಯಾರಪ್ಪ ಹುಡುಗಿ ಅಂತ ಸುಪ್ರೀತಾ ಕೇಳ್ತಿದ್ದಾಗ ಆ ಕಡೆಯಿಂದ ಹೊಸ ಹುಡುಗಿ ಎಂಟ್ರಿ ಕೊಡ್ತಿದ್ದಾಳೆ. ವೈಷ್ಣವ್ನ ಮದುವೆ ಹುಡುಗಿ ಎಂಟ್ರಿ ಆಗ್ತಿದ್ದಾಗ ನಿಜವಾಗ್ಲೂ ಇಲ್ಲಿ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಕೀರ್ತಿ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಲಕ್ಷ್ಮಿ, ವೈಷ್ಣವ್, ಸುಪ್ರೀತಾ, ಇಡೀ ಮನೆ ಶಾಕ್ ಆಗ್ತದೆ. ಇವಳೇ ಹುಡುಗಿ ಅಂತ ಕಾವೇರಿ ಅವರು ಪರಿಚಯಿಸ್ತಿದ್ದಾರೆ. ಹಾಗಿದ್ರೆ ಎಂಗೇಜ್ಮೆಂಟ್ ಇರೋದ್ರಿಂದಾಗಿ ಇಲ್ಲಿ ವೈಷ್ಣವ್ ಮನೆ ಬಿಟ್ಟು ಹೋಗೋದಿಲ್ವಾ, ಮನೆಯಲ್ಲೇ ಉಳ್ಕೋತಾರೆ. ಫೈನಲಿ ವೈಷ್ಣವ್ ಎಂಗೇಜ್ಮೆಂಟ್ ಆ ಹುಡುಗಿ ಜೊತೆ ನಡೆದೇ ಬಿರುತ್ತಾ, ಅಥವಾ ವೈಷ್ಣವ್ ನಿಶ್ಚಿತಾರ್ಥದ ದಿನದಂದೇ ಕಾವೇರಿ ಮುಖವಾಡನ ಎಲ್ಲರ ಮುಂದೆ ಕಳ್ಚಿಟ್ಟು ಕಾವೇರಿ ಕತೆಗೆ ಅಂತ್ಯ ಆಡ್ತಾರ? ಏನಾಗುತ್ತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವ ಕಾಣ್ಕೊ